ಹಾಯ್ ಹಲೋ ನಮಸ್ಕಾರ ಗುರುವೇ, ಮತ್ತೊಂದು ವೀಡಿಯೋಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ನಾವಿವತ್ತು ಕತ್ರಗುಪ್ಪೆ ಸರ್ಕಲ್ ಹತ್ರ ಇರುವ ಯಮಹಾ ಶೋರೂಮಿಗೆ ಬಂದಿದ್ವಿ. ಈ ಶೋರೂಮ್ ಲೊಕೇಶನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹಾಗೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕಿರ್ತೀನಿ. ಒಂದ್ಸರಿ ಕಾಂಟ್ಯಾಕ್ಟ್ ಮಾಡಿ ಶೋರೂಮ್ ವಿಸಿಟ್ ಮಾಡಿ ನೋಡಿ. ಫೈನಲಿ ಇವತ್ತು ನಾವು ಯಮಹಾ MT-15ನ ಓಡಿಸೋಣ ಬಾಗುರು. ಗೈಸ್, ಇವಾಗೇನು ನೀವು ನೋಡ್ತಾ ಇದ್ದೀರಾ, ಈ ಪರ್ಟಿಕ್ಯುಲರ್ ಕಲರ್ಗೆ ಯಮಹಾದವರು ಐಸ್ ಬ್ಲೂ ಕಲರ್ ಅಂತ ಕರೀತಾರೆ. ಪರ್ಸ್ನಲಿ ನನಗಂತೂ ಈ ಕಲರ್ ತುಂಬ ಇಷ್ಟ ಆಯಿತು. ನಿಮಗೆ ಹೇಗೆ ಅನಿಸ್ತಿದೆ ಕಮೆಂಟ್ ಮಾಡಿ ಗೈಸ್. ಈ ಗಾಡಿ ಫ್ರಂಟಿಂದ ಹೇಗೆ ಕಾಣಿಸುತ್ತೆ ನೋಡೋಣ ಬಾಗುರು. ನೋಡಿ ಗೈಸ್, ಫ್ರಂಟಿಂದ ಎಷ್ಟು ಸಖತ್ತಾಗಿ ಕಾಣಿಸ್ತಿದೆ. ಈ ಫ್ರಂಟ್ ಲುಕ್ಕಿಗೆ ಎಷ್ಟೋ ಜನ ಈ ಗಾಡಿನ ತಗೋತಾರೆ, ಅಷ್ಟು ಸಖತ್ತಾಗಿದೆ ಈ ಗಾಡಿ ಲುಕ್ ಮಾತ್ರ. ಈ ಗಾಡಿ ಡಿಸೈನ್ನ ಸ್ವಲ್ಪ ಡೀಟೇಲಾಗಿ ನೋಡೋಣ ಬಾಗುರು. ಇಲ್ಲಿ ಸೈಡ್ ಫ್ರೇಮಲ್ಲಿ MT-15 ಅಂತ ರೆಡ್ ಕಲರ್ ಸ್ಟಿಕ್ಕರ್ ಕೊಟ್ಟಿದ್ದಾರೆ, ಹಾಗೆ ಟ್ಯಾಂಕ್ ಮೇಲೆ ಯಮಹಾ ಲೋಗೋ ಕೊಟ್ಟಿದ್ದಾರೆ. ಹಾಗೆ ಇಲ್ಲೊಂದು ಇಂಜಿನ್ ಗಾರ್ಡ್ ಮೇಲೂ ಕೂಡ MT ಅಂತ ಅಲ್ಯೂಮಿನಿಯಂ ಬ್ಯಾಡ್ಜಿಂಗ್ ಕೊಟ್ಟಿದ್ದಾನೆ, ನೋಡ್ತಾ ಇದ್ದೀರಾ. ಪಿಲಿಯನ್ ಸೇಫ್ಟಿಗೆ ಅಂತೇಳಿ ಮೆಟಲ್ ಗ್ರ್ಯಾಬ್ರೇಲ್ನ ಕೊಟ್ಟಿದ್ದಾರೆ, ಕ್ವಾಲಿಟಿ ಮಾತ್ರ ಸಖತ್ ಸಾಲಿಡ್ ಆಗಿದೆ. ಹಾಗೆ ಇಲ್ಲೊಂದು ಮೆಟಲ್ ಸ್ಯಾರಿ ಗಾರ್ಡ್ ಕೂಡ ಬರುತ್ತೆ, ಹಾಗೆ ಟೈರ್ ಅಗರ್ ಕೂಡ ಕೊಟ್ಟಿದ್ದಾರೆ. ನೋಡಿ, ಸ್ಟಾಕಲ್ಲೇ ಒಂದು ಟ್ಯಾಂಕ್ ಪ್ಯಾಡ್ ಬರುತ್ತೆ, ಟ್ಯಾಂಕ್ ಮೇಲೆ ಒಂದು E20 ಅಂತ ಒಂದು ಸ್ಟಿಕ್ಕರ್ ಕೊಟ್ಟಿದ್ದಾನೆ. ಗೈಸ್ ನೋಡಿದ್ರಲ್ಲ ಈ ಗಾಡಿ ಡಿಸೈನ್ ವೈಸ್ ಹೇಗಿದೆ ಅಂತ. ಇನ್ನು ಸ್ಪೆಸಿಫಿಕೇಷನ್ ವೈಸ್ ಹೇಗಿದೆ ನೋಡೋಣ ಬನ್ನಿ. ಮೊದಲಿಗೆ ಇಂಜಿನಿಂದನೇ ಸ್ಟಾರ್ಟ್ ಮಾಡೋಣ ಬನ್ನಿ. ಗೈಸ್ ನೋಡ್ತಾ ಇದ್ದೀರಾ ಇಂಜಿನ್ ಪ್ಲೇಸ್ಮೆಂಟ್ ಯಾವ ರೀತಿ ಮಾಡಿದ್ದಾನೆ ಅಂತ. ಇದರಲ್ಲಿ 155cc ಸಿಂಗಲ್ ಸಿಲಿಂಡರ್ 4 ಸ್ಟ್ರೋಕ್ 4 ವೈಲು SOH ಇಂಜಿನ್ ಬರುತ್ತೆ. SOH ಅಂದರೆ ಸಿಂಗಲ್ ಓವರ್ ಹೆಡ್ ಕ್ಯಾಮ್ ಶಾಫ್ಟ್ ಅಂತ. ಹಾಗೆ 18 ಹಾರ್ಸ್ ಪವರು 14 Nm ಟಾರ್ಕ್ನ ಕೊಟ್ಟಿದ್ದಾರೆ. 155cc ಜಾಸ್ತಿನೇ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಇದರಲ್ಲಿ ಲಿಕ್ವಿಡ್ ಕೂಲೆಂಟ್ ಸಿಸ್ಟಮನ್ನು ಕೊಟ್ಟಿದ್ದಾರೆ, ನೋಡ್ತಾ ಇದ್ರಲ್ಲ. ಒಂದು ರೇಡಿಯೇಟರ್ ಕೂಡ ಕೊಟ್ಟಿದ್ದಾರೆ. ಇನ್ನಿದ್ರ ಸಸ್ಪೆನ್ಷನ್ ವಿಚಾರಕ್ಕೆ ಬರೋದಾದ್ರೆ ಫ್ರಂಟಲ್ಲಿ 37 mm ಅಪ್ಸೈಡ್ ಡೌನ್ ಫೋರ್ಕ್ನ ಕೊಟ್ಟಿದ್ದಾರೆ, ನೋಡ್ತಾ ಇದ್ದೀರಾ ಗೋಲ್ಡ್ ಕಲರಲ್ಲಿದೆ. ಇದ್ರ ಮೇಲೆ ಥ್ರೆಡ್ ಟೈಪಲ್ಲಿ ಟೆಕ್ಸ್ಚರ್ಸ್ ಎಲ್ಲ ಕೊಟ್ಟಿದ್ದಾರೆ. ಸಾರಿ, ನಿಮ್ಗೆ ವೀಡಿಯೋದಲ್ಲಿ ಕಾಣಿಸ್ತಿಲ್ಲ ಅನಿಸುತ್ತೆ, ಬಟ್ ಗೋಲ್ಡ್ ಕಲರಲ್ಲಿ ಸಕ್ಕದಾಗಿ ಕಾಣಿಸ್ತಿದೆ ಗುರು. ರೇರಲ್ಲಿ ಲಿಂಕ್ಡ್ ಟೈಪ್ ಮೋನೋಕ್ರಾಸ್ ಸಸ್ಪೆನ್ಷನ್ನ ಕೊಟ್ಟಿದ್ದಾನೆ. ಇನ್ನು ಬ್ರೇಕಿಂಗ್ ವಿಚಾರಕ್ಕೆ ಬರೋದಾದರೆ ಫ್ರಂಟಲ್ಲಿ 282 mm ಡಿಸ್ಕನ್ನು ಕೊಟ್ಟಿದ್ದಾನೆ, ನೋಡ್ತಾ ಇದ್ದೀರಾ. ಹಾಗೆ ABS ರಿಂಗ್ ಕೂಡ ಕೊಟ್ಟಿದ್ದಾನೆ. ಫ್ರಂಟಲ್ಲಿ ABS ಮ್ಯಾಂಡೇಟರಿ ಆಗಿ ಬರುತ್ತೆ. ಹಾಗೆ ನೋಡ್ತಾ ಇದ್ದೀರಾ ಬೈಬ್ರೇಕ್ ಕ್ಯಾಲಿಪರ್ಸ್ ಕೂಡ ಕೊಟ್ಟಿದ್ದಾನೆ, ಸೂಪರ್ ಅಂತ ಹೇಳ್ಬೋದು. ರೇರಲ್ಲಿ 282 mm ಡಿಸ್ಕನ್ನು ಕೊಟ್ಟಿದ್ದಾನೆ, ನೋಡ್ತಾ ಇದ್ದೀರಾ. ಹಾಗೆ ABS ರಿಂಗ್ ಕೂಡ ಕೊಟ್ಟಿದ್ದಾನೆ. ರೇರಲ್ಲೂ ಕೂಡ ABS ಬರುತ್ತೆ. ಈ ಗಾಡಿಯಲ್ಲಿ ಫ್ರಂಟ್ ಬ್ಯಾಕ್ ಎರಡು ಕಡೆನೂ ABS ಇದೆ. ಹಾಗೆ ಬೈಬ್ರೇಕ್ ಕ್ಯಾಲಿಪರ್ಸ್ ಬರುತ್ತೆ. ಬ್ರೇಕಿಂಗ್ ಸಖತ್ತಾಗಿರುತ್ತೆ ಅಂತ ನನಗನ್ನಿಸ್ತಾ ಇದೆ, ಬಟ್ ರೈಡ್ ಮಾಡ್ಬೇಕಾದ್ರೆ ನೋಡೋಣ ಹೇಗಿರುತ್ತೆ ಅಂತ. ಇನ್ನು ಗಾಡಿ ಟೈರ್ಸ್ ವಿಚಾರಕ್ಕೆ ಬರೋದಾದರೆ 100/80 ಸೆಕ್ಷನ್ ಟೈರ್ಸ್ನ ಕೊಟ್ಟಿದ್ದಾರೆ, ಅದು ಕೂಡ MRF ಟೈರ್ಸ್ ಆಗಿರುತ್ತೆ. ರೇರಲ್ಲಿ 140/70 ಸೆಕ್ಷನ್ ಟೈರ್ಸ್ನ ಕೊಟ್ಟಿದ್ದಾನೆ, ಸೂಪರ್ ಅಂತ ಹೇಳ್ಬೋದು. ಇದು ಕೂಡ MRF FZ ಟೈರ್ಸು. 150cc ಸೆಗ್ಮೆಂಟ್ಗೆ 140 ಸೆಕ್ಷನ್ ಟೈರು, ಸೂಪರ್ ಅಂತ ಹೇಳ್ಬೋದು. ಫ್ರಂಟಲ್ಲಿ ನೈಲೋ ಗ್ರಿಪ್ ಟೈರ್ಸು, ರೇರಲ್ಲಿ FZ ಟೈರ್ನ ಕೊಟ್ಟಿದ್ದಾನೆ. ಫ್ರಂಟಲ್ಲಿ FZನ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಾಯಿತ್ತು ಗುರು. ಇಲ್ಲಿ ನೋಡ್ತಾ ಇದ್ದೀರಾ ಬ್ಲಾಕ್ ಕಲರಲ್ಲಿ ಒಂದು ಫೈಬರ್ ಇಂಜಿನ್ ಗಾರ್ಡ್ ಕೊಟ್ಟಿದ್ದಾನೆ. ಮೆಟಲಲ್ಲಿ ಕೊಡ್ಬೋದಾಗಿತ್ತು, ಬಟ್ ವೆಯ್ಟ್ ರಿಡಕ್ಷನ್ ಮಾಡೋಕ್ಕೋಸ್ಕರ ಕೊಟ್ಟಿಲ್ಲ. ಹಾಗೆ ಸೈಡಲ್ಲಿ ಒಂದು ರೇಡಿಯೇಟರ್ ಗಾರ್ಡ್ ಕೂಡ ಕೊಟ್ಟಿದ್ದಾನೆ, ಅದು ಕೂಡ ಪ್ಲಾಸ್ಟಿಕ್ಕು. ಫ್ರಂಟಲ್ಲಿ ನಂಬರ್ ಪ್ಲೇಟ್ಗೋಸ್ಕರ ಮೆಟಲ್ ಹೋಲ್ಡರನ್ನು ಕೊಟ್ಟಿದ್ದಾನೆ, ನೋಡ್ತಾ ಇದ್ದೀರಾ. ಹಾಗೆ ಈ ಸೈಡ್ ಫ್ರೇಮಲ್ಲಿ ವೆಂಟಿಲೇಷನ್ ಥರ ಒಂದು ಡಿಸೈನ್ ಕೊಟ್ಟಿದ್ದಾನೆ, ಅದು ಕೂಡ ಸಖತ್ತಾಗಿ ಕಾಣಿಸ್ತಿದೆ. ಇನ್ನು ಈ ಗಾಡಿ ಲೈಟಿಂಗ್ಸ್ ವಿಚಾರಕ್ಕೆ ಬರೋದಾದರೆ ನೋಡ್ತಾ ಇದ್ದೀರಾ ಫ್ರಂಟಲ್ಲಿ LED ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ನ ಕೊಟ್ಟಿದ್ದಾನೆ. TRLಸು ಕೂಡ LED ಆಗಿರುತ್ತೆ, ನೋಡ್ತಾ ಇದ್ದೀರಾ. ಲುಕ್ ಸಖತ್ತಾಗಿ ಕಾಣಿಸ್ತಿದೆ, ಹಾಗೆ ತುಂಬ ಬ್ರೈಟ್ ಆಗೋ ಕೂಡ ಇದೆ. ಹಾಗೆ ಇಂಡಿಕೇಟರ್ಸ್ ಕೂಡ LED ಆಗಿರುತ್ತೆ, ವಿತ್ ಹಜಾರ್ಡ್ ಲೈಟ್ನು ಕೂಡ ಕೊಟ್ಟಿದ್ದಾನೆ. 4 ಇಂಡಿಕೇಟರ್ಸ್ ಕೂಡ ಅಟ್ ಎ ಟೈಮ್ ಆನ್ ಆಗುತ್ತೆ. ರೇರಲ್ಲಿ ಟೈಲ್ ಲೈಟು ಕೂಡ LED ಆಗಿರುತ್ತೆ, ನೋಡ್ತಾ ಇದ್ದೀರಾ. ಇನ್ನು ಈ ಗಾಡಿ ಸೀಟಿಂಗ್ ವಿಚಾರಕ್ಕೆ ಬರೋದಾದರೆ 810 mm ಸೀಟ್ ಹೈಟನ್ನು ಕೊಟ್ಟಿದ್ದಾನೆ, ನೋಡ್ತಾ ಇದ್ದೀರಾ. ಸಿಂಗಲ್ ಸೀಟ್ ಬರುತ್ತೆ. ಕುಷನಿಂಗು ಪರವಾಗಿಲ್ಲ ಚೆನ್ನಾಗಿದೆ. ರೈಡರ್ ಸೀಟು ತುಂಬ ವೈಡ್ ಆಗಿದೆ, ಆದರೆ ಪಿಲಿಯನ್ ಸೀಟು ಸ್ವಲ್ಪ ಚಿಕ್ಕದಾಯಿತು ಅನಿಸುತ್ತೆ. ಒಂದು ಸ್ವಲ್ಪ ಉದ್ದ ಇದ್ದರೆ ತುಂಬ ಕಂಫರ್ಟಬಲ್ ಆಗಿ ಇರ್ತಾಯಿತ್ತು ಅನಿಸ್ತಿದೆ, ಆದರೆ ಈಗಲೇನು ಪರವಾಗಿಲ್ಲ. ಕಾಲೇಜ್ ಹುಡುಗರಿಗೆ ಚೆನ್ನಾಗಿದೆ. ನೀವೇನಾದ್ರು ತುಂಬ ಸಣ್ಣಕ್ಕಿದ್ದೀರಾ ಅಂತಂದರೆ ಆರಾಮಾಗಿ ರೈಡ್ ಮಾಡ್ಬೋದು, ಏನೂ ತೊಂದರೆ ಆಗೋದಿಲ್ಲ. ಆದರೆ ಲೇಡೀಸ್ನ ಕೂರಿಸ್ಕೊಂಡು ಹೋಗೋದಕ್ಕೆ ಕಂಫರ್ಟಬಲ್ ಇರೋದಿಲ್ಲ. ಈ ಗಾಡಿನಲ್ಲಿ ಅಲ್ಯೂಮಿನಿಯಂ ಫುಟ್ ರೆಸ್ಟ್ ಬರುತ್ತೆ, ನೋಡ್ತಾ ಇದ್ದೀರಾ. ಸ್ಕಿಡ್ ಆಗಬಾರ್ದು ಅಂತೇಳಿ ಟೆಕ್ಸ್ಚರ್ ಟೈಪಲ್ಲಿ ಕೊಟ್ಟಿದ್ದಾನೆ. ಹಾಗೆ ಇದನ್ನ ಕ್ಲೋಸ್ ಮಾಡಿ ಲಾಕ್ ಮಾಡ್ಬೋದು. ಅದರ ರೈಡರ್ ಫುಟ್ ರೆಸ್ಟ್ ಫೋಲ್ಡ್ ಆಗುತ್ತೆ, ಅದರ ಲಾಕ್ ಆಗೋದಿಲ್ಲ. ಈ ಗಾಡಿದು ಒಂದ್ಸರಿ ಎಕ್ಸಾಸ್ಟ್ ನೋಟ್ ಕೇಳಿಸ್ಕೊಳ್ಳಿ. ಇನ್ನು ಇದ್ರ ಮೀಟರ್ ಕನ್ಸಲ್ಲಿ ನೋಡೋದಾದರೆ ನೋಡ್ತಾ ಇದ್ದೀರಾ, ಆನ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ 155 ಅಂತ. ಇದರಲ್ಲಿ ಫುಲ್ಲಿ ಡಿಜಿಟಲ್ TFT ಸ್ಕ್ರೀನ್ ಬರುತ್ತೆ. ಡಿಜಿಟಲ್ನಲ್ಲಿ ಸ್ಪೀಡೋಮೀಟರ್ನ ತೋರಿಸುತ್ತೆ, ಫ್ಯೂಲ್ ಗೇಜ್ ಇಂಡಿಕೇಟರ್ ಕೂಡ ತೋರಿಸುತ್ತೆ. ಹಾಗೆ ABS ಲೈಟ್ ಆನ್ ಆಗಿರೋದು ಕೂಡ ತೋರಿಸುತ್ತೆ. ಹಾಗೆ ಇಂಡಿಕೇಟರ್ ಕೂಡ ತೋರಿಸುತ್ತೆ. ಹಜಾರ್ಡ್ ಲೈಟ್ ಆನ್ ಆಗಿದೆ, ಸೊ ಎರಡು ಕಡೆ ಇಂಡಿಕೇಟರ್ನ ತೋರಿಸ್ತಾ ಇದೆ. ಹಾಗೆ ಐ ಬೀಮ್ ಲೋ ಬೀಮ್ನು ಕೂಡ ತೋರಿಸುತ್ತೆ. ಹಾಗೆ ಗೇರ್ ಇಂಡಿಕೇಟರ್ನು ಕೂಡ ತೋರಿಸುತ್ತೆ, ಎಷ್ಟನೇ ಗೇರಲ್ಲಿ ಇದೆ ಅಂತೇಳಿ. ಹಾಗೆ RPM ಕೂಡ ತೋರಿಸುತ್ತೆ. ಹಾಗೆ ಇಲ್ಲೊಂದು ಯಮಹಾ ಅಂತ ಲೋಗೋ ಕೊಟ್ಟಿದ್ದಾರೆ. ಹಾಗೆ 2 ಟ್ರಿಪ್ ಮೀಟರ್ಗಳನ್ನು ಕೊಟ್ಟಿದ್ದಾರೆ. ಟ್ರಿಪ್ ಚೇಂಜ್ ಮಾಡೋದಕ್ಕೆ 2 ಬಟನ್ ಕೂಡ ಕೊಟ್ಟಿದ್ದಾರೆ. ಇನ್ನಿದ್ರ ಸ್ವಿಚಸ್ ಬಗ್ಗೆ ಹೇಳೋದಾದ್ರೆ ನೋಡ್ತಾ ಇದ್ರೆ ಸ್ವಿಚಸ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಆದರೆ ಹಾರನ್ನು ಮೇಲ್ಗಡೆ ಕೊಟ್ಬಿಟ್ಟು ಇಂಡಿಕೇಟರ್ನ ಕೆಳಗಡೆ ಕೊಟ್ಬಿಟ್ಟು ಅವ್ರಿಗೂ ಹೆವಿ ಕನ್ಫ್ಯೂಷನ್ ಆಗಿಬಿಡುತ್ತೆ ಮಾತ್ರ ನೋಡಿ. ಅದರ ಕ್ವಾಲಿಟಿ ಪರವಾಗಿಲ್ಲ, ಚೆನ್ನಾಗಿದೆ. ಇನ್ನು ರೈಟ್ ಸೈಡ್ಗೆ ಬಂದರೆ ಇಂಜಿನ್ ಕಿಲ್ ಸ್ವಿಚ್ ಕೊಟ್ಟಿದ್ದಾರೆ ರೆಡ್ ಕಲರಲ್ಲಿ, ಚೆನ್ನಾಗಿ ಕಾಣಿಸ್ತಿದೆ. ಹಾಗೆ ಹಜಾರ್ಡ್ ಲೈಟ್ಗೆ ಅಂತೇಳಿ ಒಂದು ಸಪ್ರೇಟ್ ಸ್ವಿಚ್ ಕೊಟ್ಟಿದ್ದಾರೆ, ಅದು ಕೂಡ ಕ್ವಾಲಿಟಿ ಚೆನ್ನಾಗಿದೆ. ಇನ್ನು ಇದರಲ್ಲಿ ಸಿಂಗಲ್ ಬಾರ್ ಹ್ಯಾಂಡಲ್ ಅನ್ನು ಕೊಟ್ಟಿದ್ದಾನೆ, ನೋಡ್ತಾ ಇದ್ದೀರಾ. ಬ್ಲಾಕ್ ಕಲರ್ ಇದೆ, ತುಂಬಾ ವೈಡ್ ಆಗಿದೆ, ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಇಲ್ಲೊಂದು ಹ್ಯಾಂಡಲ್ ಬಾರ್ ರೈಸರ್ಸ್ ಕೂಡ ಕೊಟ್ಟಿದ್ದಾನೆ. ಹ್ಯಾಂಡಲ್ ಅಪ್ರೈಟ್ ಪೊಸಿಷನ್ ಇದೆ, ತುಂಬಾ ಏನು ಬಗ್ಬೇಕು ಅಂತೇನಿಲ್ಲ. ಕೀ ಪ್ಲೇಸ್ಮೆಂಟ್ ನ ಫ್ಯೂಲ್ ಟ್ಯಾಂಕ್ ಹತ್ರ ಕೊಟ್ಟಿದ್ದಾನೆ. ಇನ್ನು ಇದ್ರ ಫ್ಯೂಲ್ ಟ್ಯಾಂಕ್ ವಿಚಾರಕ್ಕೆ ಬಂದ್ರೆ 10 ಲೀಟರ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿಯನ್ನು ಕೊಟ್ಟಿದ್ದಾನೆ. ಆಲ್ಮೋಸ್ಟ್ ಒಂದು 45 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ ಅಂದ್ರೆ ಒಂದು ಫುಲ್ ಟ್ಯಾಂಕಲ್ಲಿ 450 ಕಿಲೋಮೀಟರ್ ರೈಡ್ ಮಾಡ್ಬೋದು. ನೋಡಿದ್ರಲ್ಲ ಗೈಸ್, ಯಮಹಾ MT-15ನಲ್ಲಿ ಏನೇನೆಲ್ಲ ಫೀಚರ್ಸ್ ಕೊಟ್ಟಿದ್ದಾನೆ ಅಂತ. ಸೊ ಮಾತಾಡಿ ಸಾಕು, ರೈಡ್ ಮಾಡೋಣ ಬನ್ನಿ.
ಗೈಸ್ ನೀವು ಇಲ್ಲಿ ನೋಡ್ತಾ ಇದ್ದೀರಾ R15 ನಿಂತಿದೆ. ಸೊ ಈ ಗಾಡಿನೂ ಕೂಡ ಆಲ್ರೆಡಿ ನಾನು ರೈಡ್ ರಿವ್ಯೂ ಮಾಡಿದ್ದೀನಿ. ಆ ವಿಡಿಯೋ ಕೂಡ ನನ್ನ ಚಾನಲಲ್ಲಿದೆ. ನೀವು ಇನ್ನೂ ಏನಾದರೂ ಆ ವಿಡಿಯೋನ ನೋಡಿಲ್ಲ ಅಂತಂದರೆ ದಯವಿಟ್ಟು ನನ್ನ ಚಾನಲ್ಗೆ ವಿಸಿಟ್ ಮಾಡಿ, ಆ ವಿಡಿಯೋನೂ ಕೂಡ ವಾಚ್ ಮಾಡಿ. ಸೊ ಫೈನಲಿ MT15ನ ರೈಡಿಂಗ್ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ನೋಡೋಣ ಬನ್ನಿ ಗೈಸ್. ಹ್ಯಾಂಡ್ಲ್ ಬಾರ್ ಕೂಡ ಸಖತ್ ವೈಡಾಗೇ ಇದೆ ಗುರು. ನೋಡಿ ಟ್ಯಾಂಕ್ ಸ್ಕೋಪೌಟ್ ಕೂಡ ಸಖತ್ತಾಗಿ ಮಾಡಿದ್ದಾನೆ. ನನ್ನ ತೈಸ್ಗೆ ಕರೆಕ್ಟಾಗಿ ಕೂತ್ಕೋತಿದೆ. ಕೀ ಪ್ಲೇಸ್ಮೆಂಟ್ ಈ ಟ್ಯಾಂಕ್ ಹತ್ರ ಕೊಟ್ಟಿರೋದು ಕೆಲವೊಬ್ರಿಗೆ ಇಷ್ಟ ಆಗ್ಬೋದು, ಕೆಲವೊಬ್ರಿಗೆ ಇಷ್ಟ ಆಗದೇ ಇರ್ಬೋದು. ಈ ಗಾಡಿಗೆ ಸಖತ್ ಕಾಂಪ್ಯಾಕ್ಟ್ ಆಗಿದೆ ಗುರು. ನಾನು ಯಾವುದೋ ಸೈಕಲ್ ಓಡಿಸ್ತಾ ಇದ್ದೀನಿ ಅನ್ನೋ ಥರ ಫೀಲ್ ಆಗ್ತಿದೆ. ಹ್ಯಾಂಡ್ಲ್ ಬಾರ್ ಹತ್ತಿರ ಇರೋದಕ್ಕೆ ಕಂಫರ್ಟ್ ಆಗಿದೆ ಗುರು. ಪರವಾಗಿಲ್ವಲ್ಲ ಗುರು. ಇನಿಷಿಯಲ್ ಥ್ರಾಟಲ್ ರೆಸ್ಪಾನ್ಸ್ ಸಖತ್ತಾಗಿದೆ. ಸೊ ವೈಸರ್ ಹಾಕೋದನ್ನ ಮಾಡ್ಕೊತಾರೆ ಗುರು. ಇದರಲ್ಲಿ 170 mm ಗ್ರೌಂಡ್ ಕ್ಲಿಯರೆನ್ಸ್ ಕೊಟ್ಟಿದ್ದಾನೆ. ಈ ಥರ ಅಂಶಲೆಲ್ಲ ಏನು ಟಚ್ ಆಗೋದಿಲ್ಲ, ಆರಾಮಾಗಿ ಓಡಿಸ್ಬೋದು. ಗೈಸ್ ಇದ್ರೆ ಎಕ್ಸಾಸ್ಟ್ ಯಾವ ರೀತಿ ಕೇಳಿಸ್ತಿದೆ ಕಮೆಂಟ್ ಮಾಡಿ ಗೈಸ್. ನನಗಂತೂ R15ಗಿಂತ ಇದರಲ್ಲಿರೋ ಎಕ್ಸಾಸ್ಟ್ ನನಗೆ ತುಂಬ ಇಷ್ಟ ಆಯಿತು. R15 ತುಂಬ ಸೈಲೆಂಟು, ಇದು ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಸೌಂಡ್ ಮಾಡುತ್ತೆ ಗುರು. ಈ ಗಾಡಿನ ಸಿಟಿಲಿ ಓಡಿಸೋದಕ್ಕೆ ಸಖತ್ ಕಾನ್ಫಿಡೆನ್ಸ್ ಬರುತ್ತೆ ಗುರು. ಹ್ಯಾಂಡ್ಲ್ ಬಾರ್ ಪೊಸಿಷನ್ ಮಾತ್ರ ಸೂಪರ್ ಆಗಿದೆ ಗುರು. ಈ ಗಾಡಿನ ಸಿಟಿಲಿ ಸೈಕಲ್ ಥರ ಓಡಿಸ್ಬೋದು ಗುರು. ಯಾಕಂದರೆ ಇದ್ರಲ್ಲಿ ಬರೀ 140 kg ಇರೋದು ಈ ಗಾಡಿ. ಸಿಕ್ಕಾಪಟ್ಟೆ ಲೈಟ್ ವೆಯ್ಟು. ರೈಡ್ ಮಾಡಬೇಕಾದ್ರೆ ಒಂದು ಸ್ವಲ್ಪನೂ ವೆಯ್ಟೇ ಫೀಲ್ ಆಗಲ್ಲ ಗುರು, ಅಷ್ಟು ಸಖತ್ತಾಗಿದೆ. ಈ ಗಾಡಿ ರೈಡಿಂಗ್ ಪೋಸ್ಚರು ನನಗಂತೂ ಸಖತ್ ಇಷ್ಟ ಆಯಿತು. ಸಿಟಿಲಿ ಸಖತ್ತಾಗಿ ಓಡಿಸ್ಬೋದು. ಬಟ್ ಲಾಂಗಾಗಿ ಚೆನ್ನಾಗಿರುತ್ತೆ ಇಲ್ಲ ನನಗೆ ಗೊತ್ತಿಲ್ಲ. ಸಿಟಿಲಿ ಮಾತ್ರ ಬ್ಯೂಟಿಫುಲ್ ಆಗಿದೆ ನೋಡಿ. ಹ್ಯಾಂಡ್ಲ್ ಬಾರ್ ವೈಡ್ ಆದರೂ ಕೂಡ ಆ ಕಡೆ ಈ ಕಡೆ ಟಚ್ ಆಗುತ್ತೆ ಅಂತ ಏನು ಅನ್ಸೋದಿಲ್ಲ. ಆರಾಮಾಗಿ ಫಿಲ್ಟ್ರ್ ಮಾಡ್ಕೊಂಡು ತಿರ್ಗಾಡ್ಬೋದು ಸಿಟಿಲಿ ಓಡಾಡೋದಕ್ಕೆ, ಡೈಲಿ ಕಮ್ಯೂಟ್ ಮಾಡೋದಕ್ಕೆ, ಡೈಲಿ ಆಫೀಸ್ಗೆ ಹೋಗೋದಕ್ಕೆ ಸೂಪರಾಗಿದೆ ಗಾಡಿ ಮಾತ್ರ. ಆದರೆ 2.5 ಲಕ್ಷ ಕೊಟ್ಬಿಟ್ಟು ಈ ಗಾಡಿನ ಸಿಟಿಲಿ ಓಡಿಸೋದಕ್ಕೆ ಹೆಂಗೂರು ತಗೊಳ್ಳೋದು. ಗಾಡಿ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದೆ. ನಿಮಗೆ ಜಾಪನೀಸ್ ಗಾಡಿ ಬೇಕು, ಇಂಜಿನ್ ತುಂಬ ಸಾಫ್ಟಾಗಿರಬೇಕು, ತುಂಬ ರಿಫೈನ್ಡ್ ಆಗಿರಬೇಕು, ತುಂಬ ವರ್ಷ ಬಾಳಿಕೆ ಬರಬೇಕು, ಹಾಗೆ ಲೈಟ್ ವೆಯ್ಟ್ ಇರಬೇಕು, ಆಗ ಮೈಲೇಜ್ ಚೆನ್ನಾಗಿ ಬರಬೇಕು ಅಂದರೆ ಈ ಗಾಡಿನ ತಗೊಳ್ಳಿ. ಆದರೆ ಗಾಡಿ ಬಜೆಟಲ್ಲಿ ಸಿಗಬೇಕು, ಹಿಂದೆಗಡೆ ಲೇಡೀಸ್ನ ಕೂರಿಸ್ಕೊಂಡು ಹೋಗ್ಬೇಕು ಅಂತಾರೆ ಯಾವ ಕಾರಣಕ್ಕೂ ಈ ಗಾಡಿನ ತಗೊಬಿಡಿ ಗುರು. ಈ ಗಾಡಿ ತುಂಬ ಸಣ್ಣಕ್ಕಿರೋರಿಗೆ ಅಥವಾ ಕಾಲೇಜ್ ಸ್ಟೂಡೆಂಟ್ಸ್ಗೆ ಮತ್ತು ಕಪಲ್ಸ್ಗಳು ತಿರುಗಾಡ್ತೀರಿ ಅಂದರೆ ಅಂಥವ್ರಿಗೆ ಸೂಪರಾಗಿದೆ ಗುರು. ಈ ಗಾಡೀಲಿ 6 ಸ್ಪೀಡ್ ಗೇರ್ ಬಾಕ್ಸ್ ಬರುತ್ತೆ. ನೀವು ತುಂಬ ಲಾಂಗ್ ಡ್ರೈವ್ ಹೋಗ್ತಾ ಇದ್ದೀರಿ ಅಂತಂದರೆ ಹೈವೇನಲ್ಲಿ ಕ್ರೂಸ್ ಮಾಡೋದಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಈ ಗಾಡೀಲಿ ಸ್ಲಿಪ್ಪರ್ ಕ್ಲಚ್ ಕೊಟ್ಟಿದ್ದಾನೆ, ಸೂಪರ್ ಅಂತ ಹೇಳ್ಬೋದು. ಆದರೆ ಟ್ರ್ಯಾಕ್ಷನ್ ಕಂಟ್ರೋಲ್ ಮತ್ತು 2 ರೈಡಿಂಗ್ ಮೋಡ್ಸ್ ಕೊಟ್ಟಿದ್ದಾರೆ. ಇದೆಲ್ಲ ಈ ಗಾಡಿಗೆ ಬೇಕಿತ್ತು ಅನ್ನಿಸ್ತು ಗುರು. 155 cc ಈ ಥರ ಎಲ್ಲ ಎಲೆಕ್ಟ್ರಾನಿಕ್ಸ್ ಕೊಟ್ಬಿಟ್ಟು ಸುಮ್ಮನೆ ರೇಟ್ ಜಾಸ್ತಿ ಇಟ್ಟಿದ್ದಾರೆ ಈ ಗಾಡಿಗೆ. 2.5 ಲಕ್ಷ ಕೊಟ್ಬಿಟ್ಟು ಈ ಗಾಡಿನ ತಗೊಳ್ಳೋದಕ್ಕಿಂತ ಯಮಹಾದಲ್ಲಿ FZ25 ಅಂತ ಒಂದು ಗಾಡಿ ಬರುತ್ತೆ 250 cc. ಸೊ ಆ ಗಾಡಿನ ಆರಾಮಾಗಿ ತೊಗೋಬೋದು ಗುರು. ಅದರಲ್ಲಿ ಇದಕ್ಕಿಂತ ಜಾಸ್ತಿ ಪವರ್ ಇದೆ. ಪಿಕಪ್ ಕೂಡ ಅದರಲ್ಲಿ ಸಕ್ಕತ್ತಾಗಿದೆ. ನೀವೇನಾದರೂ ತುಂಬ ಲಾಂಗ್ ಡ್ರೈವ್ ಹೋಗ್ತೀರಾ, ಹೈವೇನೆಲ್ಲ 100 ಮೇಲೆ ಕ್ರೂಸ್ ಮಾಡ್ತೀರಾ ಅಂತಂದರೆ ಇದಕ್ಕಿಂತ FZ25 ಒಳ್ಳೆ ಆಪ್ಷನ್ ಗುರು. ಯಾಕಂದರೆ ಇದರಲ್ಲಿ ಬರೀ 155 cc ಇರೋದು. ನೀವು 100 ಕಿಲೋಮೀಟ್ರ್ ಮೇಲೆ ಒಂದೇ ಸ್ಟ್ರೆಚ್ಚಲ್ಲಿ ಹೋಗ್ತೀರಾ ಅಂತಂದರೆ ಇದು ಸ್ವಲ್ಪ ಸ್ಟ್ರೈನ್ ಆಗ್ಬೋದು. ಆದರೆ FZ25ನಲ್ಲಿ 250 cc ಅಷ್ಟು ಬೇಗ ಅದೇನು ಸ್ಟ್ರೈನ್ ಆಗೋದಿಲ್ಲ. ನೀವು ಕೆಲವೊಂದು ಸಲ ಅಬ್ಸರ್ವ್ ಮಾಡಿರ್ಬೋದು, CC ಜಾಸ್ತಿ ಇರೋ ಗಾಡಿಗಳು ಅಪ್ಪಲ್ಲಿ ಈಸಿಯಾಗಿ ಪಿಕಪ್ ತಗೊಬಿಡುತ್ತೆ. ಆದರೆ ಈ ಥರ CC ಕಮ್ಮಿ ಇರೋ ಗಾಡಿಗಳು ಅಪ್ಪಲ್ಲಿ ಅಷ್ಟು ಬೇಗ ಎಳೆಯೋದಿಲ್ಲ, ತುಂಬ ಇಂಜಿನ್ ಸ್ಟ್ರೈನ್ ಆಗುತ್ತೆ. ಬಟ್ ಈ ಥರ ಫ್ಲಾಟ್ ಆಗಿರೋ ನಾರ್ಮಲ್ ರೋಡ್ಗಳಲ್ಲಿ ಒಳ್ಳೆ ಪಿಕಪ್ ತಗೊಳುತ್ತೆ MT15. ಆದರೆ ತುಂಬ ಅಪ್ ಇರಬೇಕಾದ್ರೆ ಇಬ್ಬಿಬ್ರು ಎಲ್ಲ ಕುತ್ಕೊಂಡ್ರೆ ಅಷ್ಟು ಬೇಗ ಪಿಕಪ್ ತಗೊಳ್ಳಲ್ಲ ಇದು. ಆದರೆ FZ25 ಈಸಿಯಾಗಿ ಪಿಕಪ್ ತಗೊಳುತ್ತೆ. ಇದರಷ್ಟೆಲ್ಲ ಇಂಜಿನ್ ಸ್ಟ್ರೈನ್ ಆಗೋದಿಲ್ಲ ಅದರಲ್ಲಿ. ಆದರೆ ನೀವು ಟೆಕ್ನಾಲಜಿ ಎಲೆಕ್ಟ್ರಾನಿಕ್ಸ್ ಅಂತ ಹೋದರೆ ಇದರಲ್ಲಿ ಜಾಸ್ತಿ ಇದೆ. ಅದೇ ಥರ ಪ್ರೈಸು ಕೂಡ ಜಾಸ್ತಿ ಇದೆ. ಈ ಗಾಡೀಲಿ ಟ್ರ್ಯಾಕ್ ಮತ್ತು ಸ್ಟ್ರೀಟ್ ಅಂತ 2 ರೈಡಿಂಗ್ ಮೋಡ್ ಬರುತ್ತೆ. ಟ್ರ್ಯಾಕ್ ಮೋಡಲ್ಲಿ ಗಾಡೀಲಿರುವಂಥ ಫುಲ್ ಪವರ್ ಸಿಗುತ್ತೆ. ಆದರೆ ಸ್ಟ್ರೀಟ್ ಮೋಡಲ್ಲಿ ಪವರ್ ಕಮ್ಮಿ ಇರುತ್ತೆ, ಮೈಲೇಜ್ ಜಾಸ್ತಿ ಇರುತ್ತೆ. ಸಿಟಿಲಿ ಓಡಿಸೋವಾಗ ಸ್ಟ್ರೀಟ್ ಮೋಡ್ಗೆ ಹಾಕೊಂಡು ಓಡಿಸಿದ್ರೆ ಗಾಡಿ ಒಳ್ಳೆ ಮೈಲೇಜ್ ಬರುತ್ತೆ. ಆದರೆ ಲಾಂಗ್ ಹೋಗ್ಬೇಕಾದ್ರೆ ನೀವು ಟ್ರ್ಯಾಕ್ ಮೋಡಲ್ಲಿ ಹಾಕೊಂಡು ಓಡಿಸ್ಬೋದು, ಒಳ್ಳೆ ಪವರ್ ಸಿಗುತ್ತೆ. ಇವರು ಟಾಪ್ ಎಂಡ್ ವೇರಿಯಂಟಲ್ಲಿ ಈ ಥರ ಎಲ್ಲ ಫೀಚರ್ಸ್ನ ಕೊಟ್ಬಿಟ್ಟು ಒಂದು ಬೇಸ್ ವೇರಿಯಂಟಲ್ಲಿ ಯಾವುದೇ ಎಲೆಕ್ಟ್ರಾನಿಕ್ಸ್ ಕೊಡ್ದೇ ಬರೀ ಡ್ಯುಯಲ್ ಚಾನಲ್ ABS ಮಾತ್ರ ಕೊಟ್ಬಿಟ್ಟು ಒಂದು 2 ಲಕ್ಷಕ್ಕೆ ಲಾಂಚ್ ಮಾಡಿದರೆ ಸೂಪರಾಗಿ ಓಡ್ತಾಯಿತ್ತು ಗುರು ಈ ಗಾಡಿ ಮಾತ್ರ. ನಿಮಗೆ ಈ ಗಾಡಿ ಪ್ರೈಸ್ ಮ್ಯಾಟ್ರ್ ಆಗಲ್ಲ ಅನ್ನೋದಾದರೆ ಆರಾಮಾಗಿ ಈ ಗಾಡಿನ ತಗೊಳ್ಳಿ. ಒಳ್ಳೆ ಮೈಲೇಜ್ ಇದೆ, ಪಿಕಪ್ಪು ಪವರ್ ಎಲ್ಲ ಸಕ್ಕತ್ತಾಗಿದೆ. ನಿಮಗೆ ಬಜೆಟ್ ಮ್ಯಾಟ್ರ್ ಆಗುತ್ತೆ, 2.5 ಲಕ್ಷ ಕೊಟ್ಟು ಈ ಗಾಡಿನ ತಗೊಳಕ್ಕಾಗಲ್ಲ ಅಂತಂದರೆ 1.25 ಲಕ್ಷಕ್ಕೆ FZ150 ಸಿಗುತ್ತೆ. ಆ ಗಾಡಿನಲ್ಲೂ ಕೂಡ ಒಳ್ಳೆ ರಿಫೈನ್ಡ್ ಆಗಿರೋ ಇಂಜಿನ್ ಇದೆ. ಓಡಿಸ್ಬೇಕಾದ್ರೆ ನಿಮ್ಗೆ ಇದೇ ಥರ ರೈಡಿಂಗ್ ಪೋಸ್ಚರ್ ಸಿಗುತ್ತೆ. ಇದಕ್ಕಿಂತ ಸ್ವಲ್ಪ ಪವರ್ ಕಡಿಮೆ ಇದ್ರೂ ಕೂಡ ಓಡಿಸ್ಬೇಕಾದ್ರೆ ನಿಮ್ಗೆ ಎಲ್ಲೂ ಅಂಡರ್ ಪವರ್ಡ್ ಅಂತ ಅನ್ಸಲ್ಲ. ಆ ಗಾಡಿ ಕೂಡ ಸಕ್ಕತ್ತಾಗಿದೆ. 2.5 ಲಕ್ಷ ಕೊಟ್ಟು ಈ ಗಾಡಿ ತಗೊಳ್ಳೋದಕ್ಕಿಂತ 1.25 ಲಕ್ಷಕ್ಕೆ ಆ ಗಾಡಿನ ಸೂಪರ್ ಗುರು. ಅದರಲ್ಲಿ ಇದಕ್ಕಿಂತ ದೊಡ್ಡ ಫ್ಯೂಲ್ ಟ್ಯಾಂಕ್ ಇದೆ, ಟೈರ್ಸ್ ಕೂಡ ದೊಡ್ಡದಾಗಿದೆ, ಹಾಗೆ ಸೀಟಿಂಗ್ ಕಂಫರ್ಟು ಇದಕ್ಕಿಂತ ಅದರಲ್ಲಿ ಸಕ್ಕತ್ತಾಗಿದೆ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನೂ ಕೂಡ ಆರಾಮಾಗಿ ಲೇಡೀಸ್ನೆಲ್ಲ ಕೂರಿಸ್ಕೊಂಡು ಹೋಗ್ಬೋದು. ಆದರೆ ಈ ಗಾಡಿ ಬರೀ ಬಡ್ದಾಡೋಕ್ಕಷ್ಟೇ ಗುರು. ಫ್ಯಾಮಿಲಿ ಮೆಂಬರ್ಸ್ನೆಲ್ಲ ಕೂರಿಸ್ಕೊಂಡು ಹೋಗ್ತೀನಿ ಅಂದರೆ ಆಗೋದಿಲ್ಲ ಇದರಲ್ಲಿ. ನೀವೇನಾದರೂ ಲಾಂಗ್ ಡ್ರೈವ್ ಪ್ಲ್ಯಾನ್ ಮಾಡ್ತಾ ಇದ್ದೀರಿ ಅಂತಂದರೆ ಒಬ್ಬೊಬ್ರಿಗೆ ಮಾತ್ರ ಸರಿ ಇದು. ಪಿಲಿಯನ್ನು ಕೂರಿಸ್ಕೊಂಡು ತುಂಬ ಲಾಂಗ್ ಡ್ರೈವ್ ಎಲ್ಲ ಹೋಗೋಕ್ಕಾಗೋದಿಲ್ಲ, ಸೀಟಲ್ಲಿ ಜಾಗನೇ ಸಾಕಾಗಲ್ಲ ಗುರು. ಈ ಗಾಡಿನ ಸಸ್ಪೆನ್ಷನ್ ಸಕ್ಕತ್ತಾಗಿ ಅಡ್ಜಸ್ಟ್ ಮಾಡಿದ್ದಾನೆ ಗುರು. ಎಷ್ಟು ಸಾಫ್ಟಾಗಿ ತಗೋತೈತೆ ನೋಡಿ. ಸಿಟಿಲಿ ಸಖತ್ ಕಂಫರ್ಟ್ ಆಗಿದೆ ಗುರು ಗಾಡಿ ಮಾತ್ರ. ಈ ಗಾಡಿ ಪ್ರೈಸಿಂಗ್ ಜಾಸ್ತಿ ಅನ್ನೋದು ಬಿಟ್ಟರೆ ಈ ಗಾಡಿನಲ್ಲಿ ಏನು ನೆಗೆಟಿವ್ಸ್ ಇಲ್ಲ ಗುರು. ಗಾಡಿ ಮಾತ್ರ ಸೂಪರಾಗಿದೆ. ನಿಮಗೆ ಪ್ರೈಸಿಂಗ್ ಮ್ಯಾಟ್ರ್ ಆಗಲ್ಲ ಅನ್ನೋದಾದರೆ, ನೀವು ಒಬ್ಬೊಬ್ಬರೇ ತಿರುಗಾಡ್ತೀನಿ ಅನ್ನೋದಾದರೆ ಆರಾಮಾಗಿ ಈ ಗಾಡಿನ ತೊಗೋಬೋದು. ಸಕ್ಕತ್ತಾಗಿದೆ ಗಾಡಿ ಮಾತ್ರ. ಈ ಗಾಡಿ higher RPMಲ್ಲೂ ಸ್ವಲ್ಪನೂ ವೈಬ್ರೇಷನ್ ಆಗ್ತಿಲ್ಲ ಗುರು. ನನಗೆ ಅದಂತೂ ಸಖತ್ ಇಷ್ಟ ಆಯಿತು. ಈ ಗಾಡಿ ಹೈವೇನಲ್ಲಿ higher RPMಲ್ಲೂ ಕೂಡ ತುಂಬ ಸ್ಟೇಬಲಾಗಿ ಕೂತ್ಕೊಳ್ಳುತ್ತೆ. ಅದಕ್ಕೆ ಮೇಯ್ನ್ ರೀಸನ್ನೇ ಈ ಗಾಡಿನಲ್ಲಿ ಡೆಲ್ಟಾ ಬಾಕ್ಸ್ ಫ್ರೇಮ್ ಕೊಟ್ಟಿದ್ದಾರೆ ಗುರು. ಚಾರ್ಸಿ ಬಿಲ್ಡ್ ಕ್ವಾಲಿಟಿ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು.
ಈ ಗಾಡಿನಲ್ಲಿ ಯೂಸ್ ಮಾಡಿರೋ ಕಾಂಪೊನೆಂಟ್ಸು ಹಾಗೆ ಇದರಲ್ಲಿರೋ ಫೀಚರ್ಸ್ ಎಲ್ಲ ತುಂಬ ಪ್ರೀಮಿಯಮ್ ಆಗಿದೆ, ಅದಕ್ಕೆ ಪ್ರೈಸ್ ಜಾಸ್ತಿ ಇಟ್ಬಿಟ್ಟಿದ್ದಾರೆ. ಈ ಗಾಡಿ ಹೈಯರ್ RPM ಅಲ್ಲಿ ಸ್ವಲ್ಪನೂ ಪವರ್ ಲ್ಯಾಗ್ ಆಗ್ತಿಲ್ಲ ಗುರು, ಸಕ್ಕದ ಪಿಕಪ್ ತಗೊಳ್ತಿದೆ. ಅದಕ್ಕೆ ಮೇಯ್ನ್ ರೀಸನ್ನು ಈ ಗಾಡಿನಲ್ಲೂ ಕೂಡ VVA ಟೆಕ್ನಾಲಜಿನ ಕೊಟ್ಟಿದ್ದಾನೆ, ಅಂದರೆ ವೇರಿಯಬಲ್ ವ್ಯಾಲ್ಯೂ ಆ್ಯಕ್ಚುಯೇಷನ್ ಅಂತ. ಈ VVA ಟೆಕ್ನಾಲಜಿನ ನಾನು ಲಾಸ್ಟ್ R15 ವೀಡಿಯೋ ಮಾಡಬೇಕಾದ್ರೆ ಅದರಲ್ಲೂ ಕೂಡ ಹೇಳಿದ್ದೀನಿ. ಸೇಮ್ ಅದರಲ್ಲಿ ಏನೇನು ಫೀಚರ್ಸ್ ಬರುತ್ತೆ ಅದೇ ಫೀಚರ್ಸು ಕೂಡ ಈ ಗಾಡಿನಲ್ಲಿ ಬರೋದು. ಆ ಗಾಡಿನಲ್ಲಿ ಏನು ಇಂಜಿನ್ ಇದೆ ಸೇಮ್ ಇಂಜಿನೇ ಕೂಡ ಇದೇ ಗಾಡೀಲಿ ಹಾಕಿರೋದು. ಇದರಲ್ಲಿ 7400 RPMಗೆ ವಾಲ್ವ್ ಜಾಸ್ತಿ ಓಪನ್ ಆಗುತ್ತೆ, ಫ್ಯೂಲ್ ಕನ್ಸಂಪ್ಷನ್ ಜಾಸ್ತಿ ಆಗಿ ಪವರ್ ಜಾಸ್ತಿ ಸಿಗುತ್ತೆ, ಆದರೆ ಮೈಲೇಜ್ ಡ್ರಾಪ್ ಆಗಿಬಿಡುತ್ತೆ ಗುರು. ಹೈವೇನಲ್ಲಿ ನೀವು ಒಂದು 60-70ನಲ್ಲಿ ಓಡಿಸ್ಕೊಂಡ್ರೆ ಆರಾಮಾಗಿ 45ರಿಂದ 50 ಕಿಲೋಮೀಟರ್ವರೆಗೂ ನೀವು ಮೈಲೇಜ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಆದರೆ ಎಬೋ 70 ಎಲ್ಲ ನೀವು ಎಳೆದಾಡ್ತೀರಾ ಅಂತಂದರೆ ಯಾವ ಕಾರಣಕ್ಕೂ ನೀವು 40 ಮೇಲೆ ಬರಲ್ಲ ಗುರು. ಈ ಗಾಡಿ ಸಿಟಿಲಿ ಓವರ್ಟೇಕ್ ಮಾಡ್ಕೊಂಡು ಫಿಲ್ಟ್ರ್ ಮಾಡ್ಕೊಂಡು ಬಡ್ದಾಡೋದಕ್ಕೆ ಸಕ್ಕದಾಗಿದೆ ಗುರು. ಗಾಡಿ ಮಾತ್ರ ನನಗೆ ತುಂಬ ಇಷ್ಟ ಆಯಿತು. ಆದರೆ ಪ್ರೈಸ್ ಜಾಸ್ತಿ ಇಟ್ಬಿಟ್ಟಿದ್ದಾರೆ, ಏನು ಮಾಡೋಕ್ಕಾಗಲ್ಲ. ಫೀಚರ್ಸು ಅದಕ್ಕೆ ತಕ್ಕಂತೆ ಇದೆ, ಕಾಸಿಗೆ ತಕ್ಕಂಥ ಕಜ್ಜಾಯ ಅಂತಾರಲ್ಲ ಹಂಗೆ. ಸೊ ಗೈಸ್ ಮಾತಾಡಿ ಸಾಕು, ಬನ್ನಿ ಸ್ವಲ್ಪ ಚೆಚ್ಚಾಡೋಣ ಗಾಡಿನ. ಅಷ್ಟೊತ್ತಿಂದನೂ ಚೆಚ್ಚಾಡ್ತಾನೆ ಇದ್ದೀನಲ್ವಾ, ಮರ್ತೋಗ್ಬಿಟ್ಟಿದೆ ಗುರು. ಇದರಲ್ಲಿ 1000cc R1 ಗಾಡಿದು ಸೇಮ್ DNA ಇದರಲ್ಲಿ ಹಾಕ್ಬಿಟ್ಟು 155cc ಎಷ್ಟು ಸಖತ್ತಾಗಿ ಬಿಲ್ಡ್ ಮಾಡಿದ್ದಾರೆ ನೋಡಿ ಗುರು. ಯಮಹಾದವ್ರ ಇಂಜಿನಿಯರಿಂಗ್ ಟೀಮು ನೆಕ್ಸ್ಟ್ ಲೆವೆಲ್ ಗುರು. ಎಷ್ಟು ಸಖತ್ತಾಗಿ ನುಗ್ತಿದೆ ನೋಡಿ, ಬ್ಯೂಟಿಫುಲ್ ಇಂಜಿನ್ ಗುರು, ಸೂಪರಾಗಿ ಬಿಲ್ಡ್ ಮಾಡಿದ್ದಾರೆ ಮಾತ್ರ. 150cc ಗಾಡಿನಲ್ಲೂ ಕೂಡ 200cc ಕಾಂಪಿಟೇಷನ್ ಕೊಡ್ಬೋದು ಅಂತ ತೋರಿಸ್ಕೊಟ್ಟವ್ರೆ ಯಮಹಾದವ್ರು ಗುರು. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಯಮಹಾದವ್ರ ಇಂಜಿನಿಯರಿಂಗ್ ಟೀಮು ಯಾವ ಲೆವೆಲ್ಗಿದ್ದಾರೆ ಅಂತ. ಬ್ರೇಕಿಂಗ್ ಮಾತ್ರ ಸೂಪರಾಗಿದೆಯಲ್ಲ ಗುರು. ಫ್ರಂಟ್ ಬ್ಯಾಕ್ 2 ABS ಇರೋದಕ್ಕೆ ಸಕ್ಕದಾಗಿ ಕಂಟ್ರೋಲಿಗೆ ಬರುತ್ತೆ ಮಾತ್ರ. ಗಾಡಿ ಚಿಕ್ಕದಾಗಿರೋದಕ್ಕೆ ಹೆವಿ ಕಂಟ್ರೋಲಿಗೆ ಸಿಗುತ್ತೆ ಗಾಡಿ. ಬ್ರೇಕಿಂಗ್ ಇಷ್ಟು ಶಾರ್ಪ್ ಆಗಿದ್ಬಿಟ್ರೆ ಸಿಟಿಲಿ ಸಖತ್ತು ಕಾನ್ಫಿಡೆಂಟಾಗಿ ಹೊಡಿಬೋದು ಗಾಡಿನ. ಈ ಗಾಡಿ ಫುಲ್ಲಿ ನೇಕೆಡ್ ಆಗಿರೋದ್ರಿಂದ ನೀವು ಲಾಂಗ್ ಡ್ರೈವ್ ಹೋಗ್ಬೇಕಾದ್ರೆ ಹೈಯರ್ RPM ಅಲ್ಲಿ ಹೆವಿ ವಿಂಡ್ ಬ್ಲಾಸ್ಟ್ ಆಗುತ್ತೆ ಗುರು. ಈ ಗಾಡೀಲಿ ಮಾತ್ರ ಅಂತಲ್ಲ, ಯಾವುದೇ ನೇಕೆಡ್ ಗಾಡಿಗಳು ತಗೊಂಡ್ರು ಅದೇ ಸೇಮ್ ಪ್ರಾಬ್ಲಮ್ಮು. ನೇಕೆಡ್ ಗಾಡಿಗಳಲ್ಲಿ ವಿಂಡ್ ಬ್ಲಾಸ್ಟ್ ಆಗುತ್ತೆ, ಆದರೆ ಫೇರಿಂಗ್ ಇರೋ ಗಾಡಿಗಳಲ್ಲಿ ಬ್ಯಾಕ್ ಪೇನ್ ಬರುತ್ತೆ. ಯಾವ ತಗೊಂಡ್ರು ಒಂದಲ್ಲ ಒಂದು ರೀತಿ ಪ್ರಾಬ್ಲಮ್ ಬಂದೇ ಬರುತ್ತೆ ಗುರು. ಸೊ ಫ್ರೆಂಡ್ಸ್ ನೋಡಿದ್ರಲ್ಲ, ಇದಾಗಿತ್ತು ಯಮಹಾ MT-15ನ ರೈಡ್ ರಿವ್ಯೂ. ಸೊ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಥ್ಯಾಂಕ್ ಯು.